ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ಸುಪ್ರೀತು ಊರಿಗೆ ಹೊರಟ್ವಿ. ಸೊ ಊರಲ್ಲಿ ನಮಗೆ ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಬಿಡ್ತೀವಿ. ಸೊ ಇವಾಗ ನಾವು ಮೆಜೆಸ್ಟಿಕ್ಕಿಗೆ ಹೊರಟ್ವಿ. ಒಂದು 10ಗೆ ಮೆಜೆಸ್ಟಿಕ್ ರೀಚ್ ಆದ್ವಿ. ನಮ್ಮ ಬಸ್ ಇದ್ದಿದ್ದು 10:30. ಬಸ್ಸಲ್ಲಿ ಫುಲ್ ರಶ್ ಇತ್ತು ಬಸ್ ಸ್ಟ್ಯಾಂಡಲ್ಲಿ. ಯಾಕೆಂತೇಳಿದರೆ ಎಲ್ಲರೂ ಡಿಸೆಂಬರ್ ರಜೆಯಲ್ಲಿ ಊರಿಗೆ ಹೊರಟಿದ್ರು. ಹಾಗೆ ನಾವಿಲ್ಲಿ ಸುಬ್ರಹ್ಮಣ್ಯಕ್ಕೆ ಅರೌಂಡ್ 5 o'clock ಅರ್ಲಿ ಮಾರ್ನಿಂಗ್ ರೀಚ್ ಆದ್ವಿ. ಇಲ್ಲಿ ನಮಗೊಂದು ಬಸ್ ಸಿಕ್ತು ಫೈನಲಿ. ನಾವು ಬಂದ ಬಸ್ ನೋಡಿ ಅಲ್ಲಿ ನಿಂತ್ಕೊಂಡಿದ್ದೆ ಸೈಡಲ್ಲಿ, ಅದರಲ್ಲೇ ನಾವು ಬಂದಿರೋದು ಬಸ್. ಹಾಗೆ ನಾವು ಸುಪ್ರೀತ್ನ ತಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಸುಮಂತ್ ಬಂದರು ನಮ್ಮನ್ನು ಪಿಕ್ ಮಾಡೋಕ್ಕೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಇಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ ಮಿಸ್ಟ್, ಫುಲ್ ಚಳಿ ಇದೆ. ಊರು ಮಾತ್ರ ಸೂಪರ್ ಇದೆ ಇವಾಗ ನೋಡೋಕ್ಕೆ. ಚೀಕು ನನ್ನನ್ನೇ ನೋಡ್ತಾ ಇತ್ತು, ನನ್ನನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಕ್ಕ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕೋಳಿ ಎಲ್ಲ ಫುಲ್ ನಮ್ಮನ್ನು ಇನ್ವೈಟ್ ಮಾಡಲಿಕ್ಕೆ ಕಾಯ್ತಾ ಇತ್ತು. ಹಾಗೆ ನಾವು ಬಸ್ ಜರ್ನಿ ಮಾಡಿ ಬಂದಿರೋದಲ್ಲ, ಹಾಗೆ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀತ್ ಬಿಸಿನೀರು ಕಾಯಿಸ್ತಾ ಇದ್ದಾರೆ ಚಳಿಗೆ. ಬೆಂಕಿ ಚೆನ್ನಾಗಿ ಹಿಡ್ದಿದೆ ಕಾಣುತ್ತೆ. ಫುಲ್ ಬೇಗ ಬೆಂಕಿ ಹಚ್ಕೊಳ್ತು. ಚೆನ್ನಾಗಿ ಬಿಸಿ ಆಗ್ತಾ ಇದೆ ಇವಾಗ ನೀರು. ಆ ಗ್ಯಾಪಲ್ಲಿ ನಾನು ಮತ್ತೆ ಮಾವ ಹಾಗೆ ಹೊರಗಡೆ ಹೊರಟ್ವಿ ವಾಕಿಂಗಿಗೆ ಅಂತ. ಆಮೇಲೆ ಇಲ್ಲಿ ಮಾವಂದು ಹೊಸ ಪೌಲ್ಟ್ರಿ ಸ್ಟಾರ್ಟ್ ಆಗ್ತಾ ಇದೆ, ಕೋಳಿ ಫಾರ್ಮ್. ಸೊ ಅದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ನಿಮಗೆ ಒಂದು ಪಿಕ್ಚರ್ ಕೊಡ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ಸೊ ಮಾವ ಅದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾಸ್ ಕೊಡ್ತಾರೆ. ಎಷ್ಟು ಡೈಮೆನ್ಷನ್ ಇದೆ, ಎಷ್ಟು ಕೆಪಾಸಿಟಿ ಕೋಳಿ ಹಿಡಿಯುತ್ತೆ, ನೆಕ್ಸ್ಟ್ ಅದರಲ್ಲಿರುವ ವೇಸ್ಟ್ಗಳನ್ನೆಲ್ಲ ಏನು ಮಾಡ್ಬೋದು, ಎಲ್ಲಿಂದ ಕೋಳಿ ತರ್ತೀವಿ, ಎಷ್ಟು ಸಪ್ಲೈ, ಎಷ್ಟು ಬಂಡವಾಳ ಬೇಕು, ಅದ್ರ ಬಗ್ಗೆ ಎಲ್ಲ ನಿಮಗೆ ನಾವು ಡೀಟೇಲ್ಡ್ ಆಗಿ ಕೊಡ್ತೀವಿ ನೆಕ್ಸ್ಟ್ ವಿಡಿಯೋ. ಬಾಬು ಅಣ್ಣ ಇಲ್ಲಿ ಸೈಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೈಡಲ್ಲೆಲ್ಲ ಕಾಂಕ್ರೀಟ್ ಹಾಕ್ಲಿಕ್ಕಿದೆ. ಸೊ ಅದ್ರದ್ದು ವರ್ಕ್ ಮಾಡ್ತಾ ಇದ್ರು. ಬೆಳಿಗ್ಗೆ ಇದು 6 ಗಂಟೆದು. ಸ್ಟಿಲ್ ಇಲ್ಲಿ ಫುಲ್ ಚಳಿ ಇದೆ. ಅವ್ರು ಇಲ್ಲೇ ವರ್ಕ್ ಮಾಡ್ತಾ ಇದ್ರು. ಮಧ್ಯಾಹ್ನ ಆಗುವಾಗ ಇಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ, ಅದಕ್ಕೆ ಅವರು ಬೆಳಿಗ್ಗೆನೆ ಬೇಗ ಎದ್ದು ವರ್ಕ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ತೆಂಗಿನ ಗಿಡ ಏನಾಗಿದೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊರಟ್ವಿ ಮಾವನ ಜೊತೆ. ಕಂಬಳಿ ಹುಳ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಚಳಿಗಾಲಕ್ಕೆ. ಇನ್ನು ನೋಡುವಾಗನೇ ಭಯ ಆಗ್ತಿದೆ. ಎಲ್ಲದಕ್ಕೆ ಸಹ ಶೇಡ್ ನೆಟ್ ಹಾಕಿದಲ್ಲ. ಫುಲ್ ಬಿಸಿಲು ಬರ್ತಿದೆ, ಒಟ್ಟಿಗೆ ಫುಲ್ ಮಂಜು ಇದೆ, ಮಿಸ್ಟ್ ಇದೆ. ವಾ, ಅಲ್ಲಿ ನೋಡಿ ಆನೆ ಸಿಗರೇಟ್ ಸೇರ್ತಾ ಇರೋದು, ಫುಲ್ ಹೊಗೆ ಹೋಗ್ತಾ ಇದೆ ನೋಡಿ. ನನ್ನ ಬ್ಯಾಕ್ ಸೈಡಲ್ಲಿ ಫುಲ್ ಮಿಸ್ಟ್ ಹೋಗ್ತಾ ಇದೆ. ಸಿಹಿಯರ್ ಫುಲ್ ಚೆನ್ನಾಗಿ ಕಾಣ್ತಾ ಇದೆ. ರಬ್ಬರ್ ಕುಯ್ದಿಟ್ಟು ಹೋಗಿದ್ದಾರೆ ನೋಡಿ. ಇದರಲ್ಲೆಲ್ಲ ಕಲೆಕ್ಟ್ ಆಗ್ತಾ ಇದೆ. ಈಗ ಸ್ಟ್ರಿಪ್ಪಲ್ಲಿ ಬೀಳ್ತಾ ಇದೆ, ಕಲೆಕ್ಟ್ ಆಗಿದೆ ನೋಡಿ. ಇಲ್ಲಿ ಚಿಕ್ಕ ಮರದಿಂದ ಎಲೆಗಳೆಲ್ಲ ಬೀಳ್ತಾ ಇದೆ ಬಾವಿಗೆ. ಹಾಗೆ ಇಲ್ಲಿ ನಾವು ನೆಟ್ಟ ಹಾಕಿದ್ದೀವಿ, ಎಲೆಗಳೆಲ್ಲ ಬೀಳಬಾರ್ದು ಅಂತ. ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರೋದು ಜಾಸ್ತಿ ಅಲ್ಲ. ಸೊ ಇವಾಗ ನಾವಿಲ್ಲಿ ನೆಟ್ಟ ಹಾಕಿಟ್ಟಿದ್ದೀವಿ. ಸುಪ್ರೀತ್ ಚಪ್ಪಲ್ ಒಂದೇ ಸೈಡಲ್ಲಿ ಇಟ್ಟು ತುಂಬ ದಿವಸ ಆಯಿತು. ಸೊ ಇದರಲ್ಲಿ ಏನಾದರೂ ಹುಳ ಇದೆಯಾ ಅಂತೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ರಚಿತಾ, ನಾವೆಲ್ಲ ಹೋಗ್ತಿದ್ದೀವಿ? ಎಲ್ಲಿ? ಓಕೆ. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಖುಷಿಕ್ ರಿಷಿಕ್ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಮನೆಗೆ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಇವಾಗ ಖುಷಿಕ್ ರಿಷಿಕ್ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಇದು ಹಳ್ಳಿಯ ಒಂದು ರೋಡ್, ಈ ಥರ ಇರುತ್ತೆ ಇಲ್ಲೆಲ್ಲ ಮಡ್ ರೋಡ್ಗಳು. ನೋಡಿ ಜೇನುಗೂಡು ಅಂದರೆ ಇದು ಹನಿ ಬೀ ಫಾರ್ಮ್. ಇಲ್ಲಿ ಮುಂಚೆ ನಾನು ಚಿಕ್ಕದಿದ್ದಾಗ ಒಂದು ಮಾವಿನ ಮರ ಇತ್ತು. ನಾವೆಲ್ಲರೂ ಬಂದು ಇಲ್ಲಿ ಮಾವಿನಕಾಯಿ ಕುಯ್ತಾ ಇದ್ವಿ.
ಅದಾದಮೇಲೆ ಅದೊಂದು ದಿನ ಗಾಳಿಗೆ ಮುರಿದೋಯ್ತು. ಉಪ್ಪಿನಕಾಯಿ ಎಲ್ಲ ಹಾಕ್ತಾ ಇದ್ವಿ ನಾವು ಇದರಿಂದ, ಮಾವಿನಕಾಯಿ ಕುಯ್ದು. ನೋಡಿ ಇಲ್ಲಿ ಫುಲ್ ಸುತ್ತಲೂ ಆಚೆ ಈಚೆ ಗಾರ್ಡನ್ ಥರ ಇದೆ. ಇದು ಅಡಿಕೆ ಮರ ನೆಟ್ಟಿದ್ದಾರೆ ಫುಲ್ಲು. ಅಲ್ಲೇನೂ ಅಷ್ಟೇ. ರಿಷಿಕ್ ನಿನ್ನ ಕರೆಯೋದು ನೋಡು, ಅವ್ವ ಕರ್ದವೆ. ಇವಳದು ಪ್ಲಾಂಟೇಶನ್ ನೋಡಿ, ಇಲ್ಲಿ ಗಾರ್ಡನ್, ಇಲ್ಲಿ ಬೇರೆ ಬೇರೆ ಥರದ ಹೂಗಳೆಲ್ಲ ಇದೆ. ಕನಕಾಂಬ್ರ, ಸೇವಂತಿಗೆ, ಗುಲಾಬಿ ಎಲ್ಲ ಇದೆ ನೋಡಿ. ಹಳ್ಳಿ ಸ್ಟೈಲಿನ ಮನೆ, ಭಾರಿ ಚಂದ. ಇದೀವರ ಇಲ್ಲೊಂದು ತೋಡಿಗೆ ಹೋಗೋ ದಾರಿ. ಇಲ್ಲಿ ನಾವು ಮಳೆಗಾಲದಲ್ಲೆಲ್ಲ ಬಂದಿದ್ವಿ. ಇಲ್ಲಿ ಮೀನೆಲ್ಲ ಹತ್ತುತ್ತಾ ಇತ್ತು. ಇದೊಂದು ಕೆರೆ ಎಲ್ಲ ಇತ್ತು. ಇವಾಗ ಗೊತ್ತಿಲ್ಲ ನೀರಿದೆಯಾ ಎಂತ ಆಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಇವಾಗ ನೀರೆಲ್ಲ ಹೋಗಿದೆ, ಅಷ್ಟೊಂದು ವಾಟರ್ ಇಲ್ಲ. ಅವತ್ತು ಇಲ್ಲಿ ನೋಡೋಕೆ ಫುಲ್ ವಾಟರ್ ಇತ್ತು. ಇಲ್ಲಿ ನೋಡಿ ವಾಟರ್ ಎಲ್ಲ. ಹಳ್ಳಿಯಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲೇ ಕಲ್ಲಿ ಉಂಟು ನೋಡಿ, ಇಲ್ಲೇ ಬಟ್ಟೆ ಎಲ್ಲ ಒಗೆಯೋದು. ಇಲ್ಲಿ ನೀರು ಸಹ ನೋಡಿ ಕ್ಲಿಯರ್ ಉಂಟು. ಮೀನುಗಳೊಟ್ಟಿಗೆ ಆಟ ಆಡಿಕೊಂಡು ಬಟ್ಟೆ ಒಗೆಯೋದು. ಇಲ್ಲಿ ನೋಡಿ, ಅಮ್ಮಂದ್ರೆಲ್ಲ ಬಟ್ಟೆ ಇಲ್ಲಿ ಒಗಿತಾ ಇರ್ತಾರೆ, ಮಕ್ಕಳೆಲ್ಲ ಮೀನು ಹಿಡಿತಾ ಇರ್ತಾರೆ. ಮೀನುಗಳು ಓಡ್ತಾ ಉಂಟು ಪುರ್ಸೊತ್ತಿಲ್ಲದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಿದಿರಿನ ಗಿಡ. ಇದು ಬ್ಯಾಂಬು. ಇದು ಗಾಂಧಾರಿ ಮೆಣಸು. ತುಂಬ ಖಾರ ಇರ್ತದೆ. ಮಜ್ಜಿಗೆಗೆಲ್ಲ ಹಾಕಿ ನಮ್ಮ ಸೈಡೆಲ್ಲ ತಿಂತಾರೆ, ಇದನ್ನು ಕುಡಿತಾರೆ. ತುಂಬ ಖಾರ ಇರುತ್ತೆ ಮಾತ್ರ ಇದು ಗಾಂಧಾರಿ. ಇವಾಗ ನಾವು ಅವ್ರ ಮನೆ ಹತ್ರ ಹೋಗುವ. ಇಲ್ಲಿ ಇನ್ನೂ ಕೆಲವು ಗಿಡಗಳೆಲ್ಲ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವ ಬನ್ನಿ. ಇಲ್ಲಿ ಮರಿಗಳುಂಟು. ಮಾವ ಬಂದೆ. ನಾಯಿ ಮರಿ ಬರ್ತಾಕು. ಮಕ್ಕಳಿಗೆಲ್ಲ ರಜೆ, ಸೊ ಇವರಿಬ್ರು ಕ್ರಿಕೆಟ್ ಆಡ್ತಾ ಇದ್ದಾರೆ. ರಿಷಿಕ್ ಕುಶಿಕ್ ಅಂತ ಇವ್ರ ಹೆಸರು. ಇದು ಲಿಲ್ಲಿ ಹೂವ. ಓ, ಮೊಳಕೆ ಬರ್ಸಿದ ಕಾಳು. ಹಳೆ ಕಾಲದಲ್ಲಿ ಈ ತರ ನಾವು, ಅಂದ್ರೆ ಇದು ಮರಿ ಹಾಕುವ ಟೈಮಲ್ಲಿ, ಅದು ಮೊಟ್ಟೆ ಇಡುವ ಟೈಮಲ್ಲಿ ಈ ತರ ಮಾಡ್ತೀವಿ. ಇದು ಏನಾದ್ರು ಬಂದು ಪಿಳ್ಳೆಗೆ ಏನಾದ್ರು ತೊಂದರೆ ಮಾಡಬಾರ್ದು ಅಂತ ಈ ತರ ಮುಚ್ಚಿ ಹಾಕುದು. ಈಗ ಅದ್ರ ಹತ್ರ ಹೋದ್ರೆ ಫುಲ್ ಅದು ಹಾರಿ ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಲ್ ಇರ್ತದೆ ಇವಾಗೆಲ್ಲ. ಒಂದು ನೋಡಿ ಡಿಫ್ರೆಂಟ್ ತರದ ಹೂ. ಇದ್ರೊಳಗೆ ಒಂದು ಬೀನ್ಸ್ ತರ ಕೂಡ ಇದೆ ನೋಡಿ ಇಲ್ಲಿ. ಇದು ಏನಿದು? ಇದೆಂತದಳ ಹೂ? ಹೌದು. ಮತ್ತೆ ಈ ಮಳೆಗಾಲಕ್ಕೆಲ್ಲ ಇವಾಗಲೇ ಸೌದೆ ಎಲ್ಲ ರೆಡಿ ಮಾಡಿ ಇಡೋದು. ಇಲ್ಲಿ ಮಳೆಗಾಲದಲ್ಲೆಲ್ಲ ಕಷ್ಟ ಆಗ್ತದಲ್ಲ ಅದಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಕಡಿಯುವ ಕಲ್ಲು. ಸಾರೆಲ್ಲ ಮಾಡೋದು ಮೊದಲೆಲ್ಲ ಎಲ್ಲ ಕಡಿತಿದ್ದು ಇದ್ರಲ್ಲೇ. ಇವಾಗ ಮಿಕ್ಸಿ ಎಲ್ಲ ಬಂದಿದೆ. ಇದು ಬೆಂಡೆಕಾಯಿ ಗಿಡ ನೋಡಿ. ಇದರಲ್ಲಿ ಇಲ್ಲಿ ಬೆಂಡೆಕಾಯಿ ಆಗುತ್ತೆ. ಬೆಂಡೆಕಾಯಿ ಗಿಡ ಇಲ್ಲೂ ಆಗಿದೆ ನೋಡಿ. ಇದೊಂದು ಬಳ್ಳಿ ಏನು ಅಂತ ಡಿಟೆಕ್ಟ್ ಮಾಡುವ ಬನ್ನಿ. ಇದು ಯಾವುದ್ರ ಬಳ್ಳಿ? ತೊಂಡೆಕಾಯಿ ಅಂತಲ್ಲ?
ಎಲ್ಲಿ? ಹಾ, ಇಲ್ಲಿ ಆಗಿದೆ ನೋಡಿ ತೊಂಡೆಕಾಯಿ. ಇದು ಬಿದಿರಿನ ಚಪ್ಪರ, ಇದು ಅಲಸಂಡೆ ಗಿಡದ ಬಳ್ಳಿ ಇಲ್ಲಿ ಕಾಣ್ತಾ ಇರೋದು. ಫುಲ್ ಹಳ್ಳಿ ಜೀವನ ನೋಡಿ, ಎಷ್ಟು ಪೀಸ್ ಆಗಿದೆ ಅಂತ. ಇವರಿಗೆ ಏನು ಹೊರಗಡೆಯಿಂದ ತರಬೇಕು ಅಂತಿಲ್ಲ, ಎಲ್ಲ ತರಕಾರಿ ನೋಡಿ ಇಲ್ಲೇ ಬೆಳೀತಾರೆ. ಎಲ್ಲ ಐಟಮ್ಸ್ ಇಲ್ಲೇ ಅವೈಲೇಬಲ್ ಇದೆ. ತರಕಾರಿ ಇದೆ, ಮೆಡಿಸಿನಲ್ ಪ್ಲಾಂಟ್ಸು ಇದೆ. ಇದೆಲ್ಲ ಡಿಸೈನ್ ಫ್ಲವರ್ಸ್. ಇದನ್ನ ನಾವು ಬೆಂಡೆ ಹೂ ಅಂತ ಹೇಳುದು. ಇದೆಲ್ಲ ಕಲರ್ಸ್ ಬೇರೆ ಬೇರೆ ಇದೆ. ಇದು ಪನ್ನೀರ್ ಗುಲಾಬಿ ಅಂತ. ಇದು ನೋಡಿ, ಇದು ಕೃಷ್ಣ ತುಳಸಿ. ಕೆಮ್ಮಿಗೆ ಎಲ್ಲ ಇದನ್ನ ಕಷಾಯ ಮಾಡಿ ಕೊಡ್ತಾರೆ, ಕಫ ಎಲ್ಲ ಇದ್ರೆ ಹೋಗುತ್ತೆ ಇದರಲ್ಲಿ. ಎಲ್ಲಿ ನೋಡಿ ತಾವರದ್ದು ಕಲೆಕ್ಷನ್. ಇದು ಖಾಲಿ ಇಷ್ಟೇ. ಇದು ಒಂದು ಇದ್ದರೆ ಸಾಕದು ಫುಲ್ ಸ್ಪ್ರೆಡ್ ಆಗ್ತಾ ಹೋದೆ ನೋಡಿ. ಇದು ಹರಿವೆ ಸೊಪ್ಪು, ಇದು ಬೀಟಲ್ ಲೀಫ್ ಅಂದ್ರೆ ಎಲೆ, ಅಡಿಕೆ ಎಲೆ. ಇಲ್ಲಿ 2 ಕೋಳಿ ಇದೆ ನೋಡಿ, ಫಾರಂ ಕೋಳಿ. ಇದು ಬಂದು ಬಜೆ ಗಿಡ ಅಂತ ಹೇಳ್ತೀವಿ. ಮಕ್ಕಳಿಗೆ ಎಲ್ಲ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಬರಲಿಲ್ಲ ಅಂದ್ರೆ ಸಣ್ಣದ್ರೆಲ್ಲ ಇದನ್ನ ಅರ್ದು ಕೊಡ್ತಾರೆ. ಇದು ಬಂದು ನಿಂಬೆ ಹಣ್ಣಿನ ಗಿಡ ಇಲ್ಲಿ ಕಾಣ್ತಿರೋದು. ಇದು ಮೂಸಂಬಿಯ ಗಿಡ. ಇದು ಒಂದು ಗಿಡ ಬಂದು ಇದು ಬ್ರಹ್ಮಕಮಲ ಅಂತ ಹೇಳಿ. ಇದು ಎಲೆಯಲ್ಲೇ ಹೂ ಆಗುದು, ಅದು ರಾತ್ರಿ ಮಾತ್ರ ಅರಳುದು. ಇವಾಗ ಇದ್ರಲ್ಲಿ ಆಗ್ಲಿಲ್ಲ, ಹೆಚ್ಚಾಗಿ ಡಿಸೆಂಬರ್ ತಿಂಗಳಲ್ಲಿ ಇದ್ರಲ್ಲಿ ಆಗ್ತದೆ ಹೂವೆಲ್ಲ. ಈ ಎಲೆ ಇದೆಲ್ಲ, ಈ ಎಲೆಯಲ್ಲೇ ಹೂ ಆಗ್ತದೆ. ಅದು ವೈಟ್ ಕಲರ್ ಹೂ. ಇದೊಂದು ಡಿಸೈನ್ ಗಿಡ ನೋಡಿ, ಇದರಲ್ಲಿ ಫುಲ್ ಮುಳ್ಳಿದೆ. ಹೂ ಇಲ್ಲಿ ನೋಡಿ, ಹೂ ಇದು ಮೊಗ್ಗು. ಇಲ್ಲಿ ನೋಡಿ ಕೋಳಿಗಳೆಲ್ಲ ಮೀಟಿಂಗ್ ಮಾಡ್ತಾ ಇದೆ. ಇದು ನೋಡಿ ಪಚ್ಚಬಾಳೆ. ಇದು ಬಂದು ಕೋಳಿ ಜುಟ್ಟು ಹೂ ಅಂತ ಹೇಳ್ತೀವಿ. ಇದರನ್ನ ಗಿಡ ಹಾಕ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಅದರ ಬೀಜ. ಇದನ್ನ ಹಾಕಿದ್ರೆ ಆಯ್ತು, ಈ ಸೀಡನ್ನ ಹಾಕಿದ್ರೆ ಗಿಡ ಆಗುತ್ತೆ. ಬ್ಲ್ಯಾಕ್ ಕಲರ್ ಕಾಣ್ತಿದೆ ನೋಡಿ. ಇದರಲ್ಲೂ ಕಲರ್ಸ್ ಬೇರೆ ಬೇರೆ ಕಲರ್ ಇದೆ. ಆರೆಂಜ್ ಕಲರ್ ಬರುತ್ತೆ, ರೆಡ್ ಬರುತ್ತೆ, ಪಿಂಕು ಬರುತ್ತೆ. ಇಲ್ಲೊಂದಿದೆ ನೋಡಿ, ಇದು ಸ್ವಲ್ಪ ಮಿಕ್ಸ್ಡ್ ಆಗಿದೆ ಕಲರ್ಸ್. ಇಲ್ಲಿ ನೋಡಿ ಮಲ್ಬಾರ್ ಸ್ಪಿನಾಚ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಬಸಳೆ ಅಂತ ಹೇಳ್ತೀವಿ ನೋಡಿ. ಇದನ್ನ ನಾವು ಸಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಮತ್ತೆ ನಮ್ಮ ಸೈಡ್ ಎಲ್ಲ ಪುಂಡಿ ಮಾಡ್ತೀವಿ, ಕಡಬು ಇದ್ರ ಜೊತೆ ಹಾಕಿ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ತುಂಬಾ ಒಳ್ಳೆಯದು ಬಾಡಿಗೆ ಕೂಡ, ತುಂಬಾ ತಂಪು. ಇಲ್ಲಿ ನೋಡಿ ಸೀತಾಫಲ, ಕಸ್ಟರ್ಡ್ ಆ್ಯಪಲ್ ಆಗಿದೆ. ಚಳಿಗಾಲದಲ್ಲಿ ಜಾಸ್ತಿ ಇದು ಹಿಡಿಯೋದು ನೋಡಿ. ಸೀತಾಫಲ ಅಲ್ಲ, ಸಾರಿ, ರಾಮಫಲ ಅಂತ ಇಂಗ್ಲಿಷಲ್ಲಿ. ಇದಕ್ಕೆ ಕಸ್ಟರ್ಡ್ ಆ್ಯಪಲ್. ಕ್ರಿಕೆಟ್ ಆಡ್ತಾ ಇದ್ದಾರೆ. ಔಟ್. ಹೌದು, 2 ಮಿಸ್ ಆಗಿದೆ ಬಾಲ್. ಇನ್ನೊಂದು ಬಿಟ್ರೆ ಔಟ್ ನೀವು. ಹಾ, ಮರ್ಯಾದೆ ಉಳಿತು. ಇದು ಬೈ ಹುಲ್ಲು ನೋಡಿ. ಸರಿ, ಬೈ ಹುಲ್ಲಲ್ಲ, ಈಗ ಎಂತ ಹೇಳಿದ್ಯಾ? ಸೀಮೆ ಹುಲ್ಲು. ಇದು ಸೀಮೆ ಹುಲ್ಲಿನ ಗಿಡ. ಇದು ಕೊಕ್ಕೋದ ಗಿಡ. ಇದರಲ್ಲಿ ಕೊಕ್ಕೋ ಆಗ್ತದೆ, ಇವಾಗ ಆಗ್ಲಿಲ್ಲ. ಔಟ್. ಈತಾ ಇದೆ ಇವಾಗ. ಇಲ್ಲಿ ದನ ಉಂಟು, ಕರುಸ ಉಂಟು ಇಲ್ಲಿ. ಓ, ಉಯ್ಯಾಲೆ. ಸುಪ್ರೀತ್, ಮಕ್ಕಳು ಉಯ್ಯಾಲೆ ನೋಡಿ ಇಲ್ಲಿ. ವಾ, ಈ ದನದ ಹೆಸರೆಂತಯ? ಹೇಳ್ಸಿಟ್ಲೆ 2-3 ಸಾ. ಅಲ್ಲೊಂದಿಟ್ಟು, ಇಲ್ಲೊಂದು ಇದೆ, ಇಲ್ಲಿ ಒಂದಿದೆ, ಇಲ್ಲೊಂದಿದೆ. ನನ್ನ ನೋಡ್ತಾ ಉಂಟಿದ್ದು ಯಾರಿದು ಅಂತ. ಮಕ್ಕಳ ಉಯ್ಯಾಲೆ. ಇದು
ಗೇರು ಗಿಡ ನೋಡಿ, ಗೇರು ಮರ. ಇದು ಸೀಬೆ ಹಣ್ಣಿನ ಮರ. ಸೀಬೆಕಾಯಿ ಯಾವುದ್ರಲ್ಲಿ ಸಹ ಆಗಲಿಲ್ಲ. ನನಗೂ ಅಷ್ಟೇ, ಇನ್ನೊಂದು 10-15 ಇಯರ್ಸ್ ಟೈಮ್ ಸ್ಪ್ಯಾನಲ್ಲಿ ಈ ಥರದ್ದೇ ಒಂದು ಎಲ್ಲ ಹೊರಗಿನ ಲೈಫ್ ಪ್ರಪಂಚನ ಬಿಟ್ಟು ಈ ಥರದ್ದೇ ಒಂದು ಚಿಕ್ಕದು ಯಾವುದಾದ್ರೂ ಒಂದು ಹಳ್ಳಿ, ಚಿಕ್ಕದ ಹಳ್ಳಿ ಬೇರೆ ಹುಡುಕ್ಬೇಕು ಅಂತಿಲ್ಲ, ನಮ್ಮದೇ ಹಳ್ಳಿ ಇದೆಯಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೇ ಎಲ್ಲ ಒಂದು ಅಡಿಕೆ ತೋಟನ ಏನಾದರೂ ಒಂದು ತೋಟ ಮಾಡ್ಕೊಂಡು ಒಂದು ಕೋಳಿ ಫಾರ್ಮ್ ಮಾಡಿಕೊಂಡು ಎಲ್ಲ ನಮಗೆ ಏನು ಬೇಕು ಅವಶ್ಯಕತೆಗೆ ಬೇಕಾದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ನಮ್ಮ ಮನೆಯಲ್ಲೇ ಬೆಳ್ಕೊಂಡು ಇಲ್ಲೇ ಒಂದು ಚೆನ್ನಾಗಿರೋ ಒಂದು ಲೈಫ್ ಲೀಡ್ ಮಾಡಬೇಕು ಅಂತ ನಮ್ಮದು ಫ್ಯೂಚರ್ ಪ್ಲ್ಯಾನ್ಸ್. ಅದರಲ್ಲಿ ಎಷ್ಟು ಸಕ್ಸೀಡ್ ಆಗ್ತೀನಿ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹಂಗೆ ಕೆಲವೊಮ್ಮೆ ಅನಿಸುತ್ತೆ, ನಾವು ಇಷ್ಟೆಲ್ಲ ದುಡಿಯೋದು ಏನಕ್ಕೆ, ಏನು ಇದರಿಂದ ನಮಗೆ ರಿಟರ್ನ್ ಸಿಗ್ತಾ ಇದೆ ಅಂತ. ಯಾವತ್ತು ಆಫೀಸಿಗೆ ಹೋಗ್ತೀವಿ ಬರ್ತೀವಿ ಅದೇ ಲೈಫ್ ಆಗೋಗಿದೆ. ನನಗೆ ಈ ಥರದೊಂದು ಲೈಫನ್ನು ಲೀಡ್ ಮಾಡಬೇಕು ಅಂತೇಳಿ ತುಂಬ ಹಿಂದಿನಿಂದ ಡ್ರೀಮ್ ಅದು. ನೋಡೋಣ ಎಷ್ಟು ಸಕ್ಸೀಡ್ ಆಗ್ತೀನಿ ಅಂತ ಇದರಲ್ಲಿ. ಹಾಯ್ ಪುಚ್ಚೆ, ಇಲ್ಲಿ ನೋಡು, ಬೆಕ್ಕು ನೋಡಿ ಎಲ್ಲಿ ಹೋಗ್ತುಂಟು ಅಂತ ಕಸರತ್ತು ಮಾಡ್ತಾ ಉಂಟು. ಬಿಸಿಲು ಕಾಯಿಸ್ತಾ ಉಂಟು, ಇಲ್ಲಿ ಮೇಲೆ ಬಂದು ಕೂತ್ಕೊಂಡು ಹೋಗ್ತಾ ಉಂಟು ಇಲ್ಲಿ ಅಡುಗೆ ಮನೆಯಿಂದ. ಹಾಯ್ ಸುಪ್ರೀತ್, ಇಲ್ಲಿ ನೋಡಿ. ಹಾಗೆ ಒಂದು ಎಲೆ ಅಡಿಕೆ ತಿನ್ನುವ, ಒಂದು ಎಲೆ ತಗೊಂಡಿದ್ದೀನಿ ಅಡಿಕೆ, ಸ್ವಲ್ಪ ಸುಣ್ಣ ಆ್ಯಡ್ ಮಾಡಿಕೊಳ್ಳುವ. ಸುಣ್ಣ ಜಸ್ಟ್ ಕಲರಿಗೆ ಅಷ್ಟೇ ಹಾಕೊಳ್ಳೋದು ನಾನು. ಇದನ್ನೊಂದು ರೋಲ್ ಮಾಡಿ ಬಾಯಿಗೆ ಇಟ್ಟರೆ ಆಯಿತು. ಈಗೊಂದು ರೋಲ್ ಮಾಡಿದ್ದೇನೆ, ಈಗ ಇದನ್ನು ಹಾಗೆ ಬಾಯಿಗೆ ಹಾಕೊಳ್ಳೋದು. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅದರಲ್ಲಿ ನಾನು ನಿಮಗೆ ಕೋಳಿ ಗೂಡಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.